ಇನ್ನು ಜುಲೈ 21ರಿಂದ ಆಗಸ್ಟ್ 12ರವರೆಗೆ ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯುತ್ತೆ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ನಂತರ ಇದೇ ಸಂಸತ್ನಲ್ಲಿ ಮೊದಲ ಅಧಿವೇಶನ ಆಗ್ತಾ ಇರೋದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಗ್ಗೆಯೂ ಅಧಿವೇಶನದಲ್ಲಿ ಜೋರು ಚರ್ಚೆ ಆಗೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅದ್ಯಾವುದೋ ಇದು ಮಾಡೋವಾಗ ವಾಕಿಂಗ್ ಮಾಡ್ಕೊಂಡು ಹೋದ್ರಲ್ಲಪ್ಪ, ಭಾರತ್ ಜೋಡೋ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ಏನೇನೋ ಭಾರತದ ಸೇನೆಯನ್ನು ಹೊಡೆಯುತ್ತಿದ್ದಾರೆ, ಅರುಣಾಚಲದಲ್ಲಿ ಚೀನಾ ಸೈನಿಕರು 2000 ಚದರ ಕಿಲೋಮೀಟರ್ ಕಬ್ಜಾ ಮಾಡಿಬಿಟ್ಟಿದ್ದಾರೆ, 20 ಜನ ಕೊಂದುಬಿಟ್ಟಿದ್ದಾರೆ, ಪೂಟು ಬಿಡ್ತಾ ಇದ್ರು. ಅದಕ್ಕೆ BRO, ಮಾಜಿ ನಿರ್ದೇಶಕ, BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ, ಆರ್ಮಿಯ ಒಂದು ಭಾಗ. ಅದುವೇ ಅದ್ರ ಮಾಜಿ ನಿರ್ದೇಶಕರು ಕೋರ್ಟ್ಗೆ ಹಾಕಿದ್ರು. ಈ ಬುರುಡೆ ಬಿಡೋ ಗಿರಾಕಿಗಳೆಲ್ಲ ಈ ಥರ ಆಗ್ತಿದೆ, ಇನ್ನು ನಮ್ಗೆ ಆಗ್ತಿರೋ ಅವಮಾನ ಇದು ಅಂತ ಹೈಕೋರ್ಟ್ ಹೇಳಿದೆ. ಅಲ್ಲಿದ್ದು ಅಲಹಾಬಾದ್ ಹೈಕೋರ್ಟ್, ಏನಪ್ಪ ದೊಡ್ಡ ಮನುಷ್ಯ ಬೇಬಿ ಅಂತ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಗಡಿಪಾರು ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರ ಕಾನೂನು ಸುವ್ಯವಸ್ಥೆ ನೆಮ್ಮದಿ ಕಾಪಾಡಬೇಕು ಅಂದರೆ ಗಲಭೆಯ ಮೂಲ ಪತ್ತೆ ಹಚ್ಚಬೇಕು. ಇವರು ಜಾರಿಗೆ ತಂದಿರುವ ಆಂಟಿ ಕ್ರಿಮಿನಲ್ ಫೋರ್ಸ್ ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಎಲ್ಲರನ್ನ ಒಂದೇ ತಕಡಿಯಲ್ಲಿ ತೂಗೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ, ಅದನ್ನು ಬಿಡಬೇಕು ಅಂತ ಗುಡುಗಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ವರ್ತಿಸ್ತಾ ಇದ್ದಾರೆ. ನಿಜವಾಗ್ಲೂ ಇವರಿಗೆ ಕಾನೂನು ಸುವ್ಯವಸ್ಥೆ ಮತ್ತು ನೆಮ್ಮದಿ ಕಾಪಾಡಬೇಕು ಅಂತಿದ್ರೆ ಗಲಭೆ ಮೂಲ ಏನು ಅಂತ ಪತ್ತೆ ಹಚ್ಚಿ. ಲವ್ ಜಿಹಾದ್ ಗಲಭೆಗೆ ಮೂಲ, ಮತಾಂತರ ಗಲಭೆಗೆ ಮೂಲ, ಗೋ ಹತ್ಯೆ ಗಲಭೆಗೆ ಮೂಲ, ಗೋ ಕಳ್ತನ ಗಲಭೆಗೆ ಮೂಲ ನಿಲ್ಲಿಸಿ ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ತಂದಿದ್ದೀರಿ. ವಾಟ್ ಈಸ್ ದ ಕಮ್ಯುನಲ್? ಕಮ್ಯುನಲ್ ಅಂದ್ರೆ ಏನು? ಅಸಹಿಷ್ಣುತೆ ಇರೋದು ಕಮ್ಯುನಲ್ ಆದ್ರೆ, ಇಂಟಾಲರೆನ್ಸ್ ತನ್ನ ಮತಗ್ರಂಥಗಳಲ್ಲೇ ಬೋಧಿಸೋರಿದಾರಲ್ಲ ಅವರು ಅದನ್ನ ನಿಷೇಧ ಮಾಡಿ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಗಡಿಪಾರು ಮಾಡುವಂತ ಲಿಸ್ಟ್ ಕಾಂಗ್ರೆಸ್ದವರು ಕುತ್ಕೊಂಡು ತಯಾರು ಮಾಡ್ತಾರೆ. ಟೆರರ್ ಕ್ರಿಯೇಟ್ ಮಾಡುವಂತ ಕೆಲಸ ಕಾಂಗ್ರೆಸ್ಸಿನ ನಾಯಕರು ಇವತ್ತ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರಿಗೆ ಯಾರು ಏನು ಕೇಳೋರು ಇಲ್ದಂಗ ಆಗೈತಿ. ಕಾಂಗ್ರೆಸ್ಸಿನ ಎಮರ್ಜೆನ್ಸಿ ಟೈಮ್ದಲ್ಲಿ ಯಾರು ಆತಂಕ ಪಡಬೇಕಾಗಿಲ್ಲ. ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಅದ್ರ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ. ರೌಡಿ ಶೀಟರ್ಸ್ ಮತ್ತೆ NDPS ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಒಟ್ಟು 52 ಜನರ ಮೇಲೆ. ಕಾಂಗ್ರೆಸ್ಗೆ ಒಪ್ಪಿಗೆ ಆಗದವರು ಕಾನೂನು ವಿರೋಧಿಗಳಾಗ್ಬಿಡ್ತಾರಲ್ಲ ಅನ್ನೋದೇ ಭಯ, ಆತಂಕ ಇರೋದು. ಡಾಕ್ಟ್ರೇ ಅದರ್ಥ ಮಾಡ್ಕೋಬೇಕು. ಒಂದು ನೆನಪಿಟ್ಕೊಳ್ಳಿ, ನೀವು ಹೋಮ್ ಮಿನಿಸ್ಟ್ರು ಮತ್ತು ನಿಮ್ಮ ಪಕ್ಷದಲ್ಲಿ ಭಾಳ ಜನ ಕೆಲವು ಲೀಡರ್ಗಳು ಈ ಥರ ಮನೋಸ್ಥಿತಿಯಲ್ಲಿ ಇದ್ದೀರಿ ಅನಿಸುತ್ತೆ. ಬದಲಾದ ಸನ್ನಿವೇಶಗಳಲ್ಲಿ ನಿಮ್ಗಳ ಮೇಲೂ ಬೀಳ್ಬೋದಿದು. ಯಾಕೋ ನನಗಂಗೆ ಅನ್ನಿಸ್ತಿದೆ ಇದು ಇತ್ತೀಚೆಗೆ. ಹಾಗೇನೇನು ಮಾತಾಡ್ತೀರಿ ಅಂತ ನಾನು ಪತ್ರಿಕೋದ್ಯಮದಲ್ಲಿ ಇದ್ದರೆ ಕುತೂಹಲಿಯಾಗಿ ನೋಡ್ತೀನಪ್ಪ. ಎಸ್.